ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಆ್ಯಕ್ಚುಲಿ ನಾನು ನಿಮಗೆ ಲಾಸ್ಟ್ ಒಂದು ವೀಡಿಯೋಲೂ ಹೇಳಿದ್ದೆ. ಸ್ಟೋರ್ಸ್ ಬಗ್ಗೆ ತುಂಬ ಜನ ಏನು ಅಂದರೆ ಅವ್ರಿಗೆ ಹೇಗೆ ಆರ್ಡ್ರ್ ಮಾಡಬೇಕು ಮತ್ತು ಹೇಗೆ ಚೆಕ್ ಮಾಡಬೇಕು ಅಂತ ವೆಬ್ಸೈಟ್ಗೆ ಹೋಗಿ ನೋಡೋದಕ್ಕೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಪಾಪ ತುಂಬ ಜನ ಫೋನ್ ಮಾಡಿ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಂತ ನಾನು ಇದ್ದೆ ವಿಡಿಯೋ ಮಾಡಿಬಿಡ್ತೀನಿ, ಸೊ ದಟ್ ಈಸಿ ಆಗುತ್ತೆ ನಿಮ್ಗಳಿಗೂ ಆರ್ಡ್ರ್ ಪ್ಲೇಸ್ ಮಾಡೋಕ್ಕೆ ಅಂತ ಹೇಳಿ. ಸೊ ಇವಾಗ ಆ್ಯಕ್ಚುಲಿ ಫಸ್ಟ್ ಇದೊಂದು ಬ್ರೇಸ್ಲೆಟ್ ತೊಗೊಂಡಿದ್ದೀನಿ. ಇದು ಧನ್ಯೋಗ್ ಬ್ರೇಸ್ಲೆಟ್ ಅಂತ ಹೇಳಿ. ಸೊ ಇದೇನಂತಂದರೆ ಇವಾಗ ಯಾವುದೆಲ್ಲ ಇದೆ ಸ್ಟಾಕಲ್ಲಿ, ಆಯಿತಾ. ಆ್ಯಂಡ್ ಇದು ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಹೇಳಿ. ಸೊ ಇವಾಗ ಏನಂದರೆ ಮತ್ತು ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡಿ ಮತ್ತು ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ತುಂಬ ಜನ, ಯಾರಿಗೆಲ್ಲ ಗೊತ್ತು ಹೋಗಿ ನೋಡ್ತಾ ಇದ್ದೀರಾ ಮತ್ತು ಬೈ ಮಾಡ್ತಾ ಇದ್ದೀರಾ, ಪರ್ಚೇಸ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಟ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಪಾಪ ತುಂಬ ಜನ ಇದು ಮಾಡ್ತಾಯಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಈಸಿ ಆಗಲಿ ಅಂತ ಹೇಳಿ. ಆ್ಯಂಡ್ ನಿಮ್ಗೆ ಇನ್ನೊಂದೇನು ಅಂತಂದರೆ, ನಿಮಗೆ ಕಷ್ಟ ಆಗುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡೋದಂದರೆ ನಾನು ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ. ಸೊ ಇದರಲ್ಲಿ ಏನಂದರೆ ನನ್ನದೇ ಫೋನ್ ನಂಬರ್ಗೇನೆ, ಅಂದರೆ 9980800552 ಅಂತ, ಓಕೆನಾ. ಸೊ ಆ ನಂಬರ್ಗಷ್ಟೇ ನೀವು ಮೆಸೇಜ್ ಹಾಕಿ ಈ ವಿಡಿಯೋ ಬಗ್ಗೆ ಅಂತ ಹೇಳಿ. ಧನ್ಯೋಗ್ ಬ್ರೇಸ್ಲೆಟ್ ಅಂತ ಇದು. ಸೊ ಸ್ಟಾಕ್ ಎಲ್ಲ ತುಂಬ ಕಮ್ಮಿ ಇದೆ. ಜೊತೆಗೆ ಇನ್ನೊಂದು ಏನಂತಂದರೆ, ನಾನು ಇದನ್ನು 9 ದಿನ ಸತತವಾಗಿ ಎನರ್ಜೈಸ್ ಮಾಡಿ ಇಟ್ಟಿರೋದು, ಆಯಿತಾ. ಸೊ ಹಾಗಾಗಿ ಆ್ಯಂಡ್ ಡೆಫಿನೆಟಾಗಿ ಇದು ಯಾವ ರೀತಿ ಮ್ಯಾಜಿಕಲ್ ಆಗಿ ಮಿರಾಕ್ಯುಲಸ್ ಆಗಿ ವರ್ಕ್ ಆಗುತ್ತೆ. ಸೊ ಅದು ನೀವು ಪರ್ಚೇಸ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು, ಅದರ ಅನುಭವ ಆಗೋದು, ಮತ್ತು ಅದರ ಲಾಭ ಏನು ಅನ್ನೋದು ನಿಮಗೆ ಅರ್ಥ ಆಗೋದು, ಓಕೆನಾ. ಇಲ್ಲಾಂದರೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅನಿಸುತ್ತೆ. ಸೊ ಹಾಗಾಗಿ ಖಂಡಿತ ಬೈ ಮಾಡಿ, ಯಾಕೆಂದರೆ ಇರೋದು ತುಂಬ ಸ್ವಲ್ಪ ಎನರ್ಜೈಸ್ ಆಗಿ ಇಟ್ಟಿರೋದು ಸ್ವಲ್ಪ ಕ್ವಾಂಟಿಟಿ ಇದೆ ಅಷ್ಟೇನೆ. ಸ್ಟಾಕ್ ಖಾಲಿ ಆಯ್ತಂದರೆ ಮತ್ತೆ ನಾನು ಬೈ ಮಾಡಿ ಮತ್ತೆ ನಾನು ಎನರ್ಜೈಸ್ ಮಾಡಿ ಹಾಕೋ ತನಕ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ 9 ದಿನ ಅಂತೂ ಮಿನಿಮಮ್ ಬೇಕಾಗುತ್ತೆ. ಸೊ ಅದಕ್ಕೇ ಇದು ಸ್ಟಾಕ್ ಖಾಲಿ ಆಗೋದ್ರೊಳಗೆ ಖಂಡಿತ ನನಗೆ ಸೇಮ್ ಒಂದೇ ನಂಬರ್ ಇರೋದು 9980800552 ಅಂತ. ಸೊ ಅಲ್ಲಿಗೆ ಮೆಸೇಜ್ ಹಾಕಿ ಧನ್ಯೋಗ್ ಬ್ರೇಸ್ಲೆಟ್ ಬೇಕು ಅಂತ, ಖಂಡಿತ ನನಗೆ ಏನೆಲ್ಲ ಡೀಟೇಲ್ಸ್ ಬೇಕು ಹೇಳ್ತೀನಿ, ಓಕೆನಾ. ಸೊ ಇವಾಗ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇದಕ್ಕೆ ಧನ್ಯೋಗ್ ಬ್ರೇಸ್ಲೆಟ್ ಇದು. ಸೊ ಇಲ್ಲೇನಂತಂದರೆ ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಹೆಮೆಟೈಟ್ ಅಂತ ಹೇಳಿ ಇದು, ಓಕೆನಾ. ಇದು ಸಿಂಗಲ್ ಬೀಡ್ ಹಾಕಿರ್ತಾರೆ ಮಧ್ಯ ಇಲ್ಲಿ ಒಂದು ಗೋಲ್ಡನ್ ಥರ ಇರುತ್ತೆ ನೋಡಿ. ಇದು ಸಿಂಗಲ್ ಬೀಡ್ ಇರುತ್ತೆ. ಇದೇನಂದರೆ ಇದು ಅಂದರೆ ಬೇಕು, ಧನಲಕ್ಷ್ಮಿ ಬರಬೇಕು ಅಂತ ನಮ್ಮಲ್ಲಿ ಒಂದು ಮೋಟಿವೇಶನ್ ಬರುತ್ತೆ ಅಂತ ಇದು, ಆಯಿತಾ. ಇನ್ನೊಂದು ಏನಂದರೆ, ಇದು ರಾ ಪೈರೈಟ್ ಅಂತ, ಓಕೆನಾ. ಗ್ರೋತ್ ಮತ್ತು ಸಕ್ಸಸ್ ಖಂಡಿತ ತಂದು ಕೊಡುತ್ತೆ ಇದು, ಓಕೆನಾ. ಇದೇನಂದರೆ ನೋಡಿ, ನಮಗೆ ಒಂದು ಆರ್ಥಿಕ ಸಮೃದ್ಧತೆ, ಓಕೆನಾ. ಖಂಡಿತ ಆರ್ಥಿಕ ಸಮೃದ್ಧತೆ ಇರೋದಿಲ್ಲ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅದು ಪರ್ಚೇಸ್ ಮಾಡಬೇಕು, ಇದು ಪರ್ಚೇಸ್ ಮಾಡಬೇಕು, ಆಗ್ತಿಲ್ಲ, ದುಡ್ಡಿನ ತೊಂದರೆ ಅಂತ ಹೇಳಿ. ಸೊ ನೀವು ಖಂಡಿತ ನಾನು ಹೇಳ್ತೀನಿ, ಈ ಥರ ಒಂದು ಬ್ರೇಸ್ಲೆಟ್ ನೀವು ಇನ್ವೆಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಚೇಂಜಸ್ ಬರುತ್ತೆ ಅಂತ, ಓಕೆನಾ. ಸೊ ಇದು ರಾ ಪೈರೇಟ್ ಅಂತ, ಇದು ಗ್ರೀನ್ ವೆಂಚೂರಿಯನ್ ಅಂತ, ಓಕೆನಾ. ಅಂದರೆ ಇದೆಲ್ಲ ನಿಮ್ಗೆ ಹೆಸರು ಗೊತ್ತಾಗಬೇಕು ಅಂತಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದ್ರ ಲಾಭ ಏನೇನಿದೆ ಅಂತ. ಅಂದರೆ ನಿಮಗೆ ಈ ಥರ ತೊಂದರೆ ಇದೆಯಾ ಇಲ್ವಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ, ಓಕೆನಾ. ಇದು ಅಷ್ಟೇನೆ. ಇದು ಗ್ರೀನ್ ವೆಂಚೂರಿಯನ್ ಅನ್ನೋದು ಇದು ಡಾರ್ಕ್ ಇರುತ್ತೆ ನೋಡಿ ಇದು, ಆಯಿತಾ. ಇದು ಮತ್ತು ವೆಲ್ತ್ ಮತ್ತು ಆಪರ್ಚುನಿಟೀಸ್ ತರ್ತಾ ಹೋಗುತ್ತೆ. ಬರೀ ನಿಮಗೆ ಗ್ರೋತ್ ಬೇಕು ಅಂತಂದರೆ ಆಪರ್ಚುನಿಟೀಸು ಬರ್ತಾ ಹೋಗಬೇಕಲ್ಲ. ನೀವೇನೋ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಫರ್ದರ್ ಬಿಸ್ನೆಸ್ ಬರ್ತಾ ಹೋದರೆ ತಾನೇ ನಿಮಗೆ ಗ್ರೋತ್ ಕಾಣಿಸೋದು ಮತ್ತು ಲಾಭ ಜಾಸ್ತಿ ಆಗೋದು. ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ ಇದು, ಓಕೆನಾ. ಅದೇ ಥರ ತುಂಬ ನಿಮ್ಗೆ ಅವಕಾಶಗಳು ಯಾವ ಥರ ಬರೋಕ್ಕೆ ಶುರು ಆಗಿಬಿಡುತ್ತೆ ಅಂದರೆ, ನಿಮ್ಗೆ ನಂಬಕ್ಕೆ ಆಗೋದಿಲ್ಲ, ಆಯಿತಾ. ಆ ಥರ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆ ಥರ ಪ್ರೇ ಮಾಡಿರೋದು, ಓಕೆನಾ. ಆಮೇಲೆ ಜೊತೆಗೆ ಇದು ಲೈಟ್ ಗ್ರೀನ್ ವೆಂಚೂರಿಯನ್ ಅಂತ, ಸ್ವಲ್ಪ ಕಮ್ಮಿ ಇದೆ ಕಲರ್ ಅಷ್ಟೇ, ಗ್ರೀನ್ ಏನೇ ಬಟ್ ಲೈಟ್ ಇದೆ, ಆಯಿತಾ. ಸೊ ಇದು ಏನು ಅಂತಂದರೆ, ಇದು ಸೇಮ್ ತುಂಬ ಒಂಥರ ನಿಮಗೆ
ಮಾಡಲೇಬೇಕು, ಬಂದರೆ ಗ್ರೋತ್ ಆಗಲೇಬೇಕು. ನೀವೇನಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮಲ್ಲೇ ಒಂದು ಮೋಟಿವೇಶನ್ ಬಂದ್ಬಿಡುತ್ತೆ. ನಿಮ್ಮ ಮನಸ್ಸಿಗೆ ಒಂದು ಆಸೆ ಬರುತ್ತೆ. ಜೊತೆಗೆ ನಿಮ್ಮ ಮನಸ್ಸಿಗೇ ಒಂದು ಮಾಡಲೇಬೇಕು ಅನ್ನೋ ಒಂದು ದೃಢ ನಿಶ್ಚಯ ಮಾಡಿಬಿಡ್ತೀರ ನೀವು. ನಿಮಗೇ ಗೊತ್ತಿಲ್ಲದೇ ನಾನು ನನ್ನ ಈ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತೀನಿ ಅನ್ನೋ ಥರ ಆಗಲಿ, ಅಥವಾ ನೀವು ಎಲ್ಲಿದ್ದೀರಾ, ನೀವು ಯಾವ ಕೆಲಸದಲ್ಲಿದ್ದೀರಾ ಅಲ್ಲಿ ಇಂಪ್ರೂವ್ ಮಾಡ್ತೀನಿ ಅನ್ನೋ ಥರ ನಿಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ಯಾವ ಥರನಾದರೂ ಸರಿ, ಭಗವಂತನ ಆಶೀರ್ವಾದ ಆಯಿತು ಅಂದರೆ ಯಾವ ಥರನಾದರೂ ಮೋಟಿವೇಶನ್ ಆಗ್ತಾ ಹೋಗುತ್ತೆ. ಓಕೆನಾ. ಇದು ಟೈಗರ್ ಐ. ಇದೇನಂತಂದರೆ ತುಂಬ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನಿಮಗೆ. ಡೆಫಿನೆಟಾಗಿ ನಂಗೆ ಆಗುತ್ತೆ ಬಿಡು, ಮಾಡೇ ಮಾಡ್ತೀನಿ ನಾನು, ಇದರಲ್ಲಿ ಏನು ಕಷ್ಟ ಅನ್ನೋದೇನಿಲ್ವೇ ಇಲ್ಲ, ಮಾಡೇ ಮಾಡ್ತೀನಿ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಯಾವ ಥರ ಬಂದ್ಬಿಡುತ್ತೆ ಅಂದರೆ ಆ ಥರ ಬರುತ್ತೆ. ಆಯಿತಾ. ತುಂಬ ಆತ್ಮವಿಶ್ವಾಸ ಸಿಕ್ಕಾಪಟ್ಟೆ ಹೈ ಆಗುತ್ತೆ. ಜೊತೆಗೆ ಇದು ಸಿಟ್ರೀನ್ ಅಂತ, ಆಯಿತಾ. ಸಿಟ್ರೀನ್ ಪಾಟ್ಸ್ ಇದಿಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಿಮಗೆ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ಎಲ್ಲೋ, ಲೈಟ್ ಎಲ್ಲೋ ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಕೈಗೆ ಹಾಕ್ಕೊಂಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಟ್ರೀನ್ ಲೈಟ್ ಎಲ್ಲೋ ಕಲರ್ ಇರುತ್ತೆ ಇದು, ಆಯಿತಾ. ಇದು ಅಟ್ರಾಕ್ಟ್ಸ್ ವೆಲ್ತ್, ಪ್ರಾಸ್ಪರಿಟಿ, ಸಮೃದ್ಧಿ ಮತ್ತು ಅದೃಷ್ಟ, ಗುಡ್ ಲಕ್ ಕೂಡ ತರುತ್ತೆ ಇದು, ಆಯಿತಾ. ಜೊತೆಗೆ ಹಣಕಾಸೆಲ್ಲ ಯಾವ ಥರ ಫ್ಲೋ ಆಗೋಕ್ಕೆ ಶುರುವಾಗುತ್ತೆ ಅಂದರೆ ಇದೇ ಥರನೇ ಇನ್ನೂ ಜಾಸ್ತಿ ಫ್ಲೋ ಆಗ್ತಾ ಹೋಗ್ಬಿಡುತ್ತೆ. ಭಗವಂತನ ಆಶೀರ್ವಾದ ಆಯಿತು ಅಂದರೆ ಏನು ಬೇಕಾದ್ರೂ ಆಗುತ್ತೆ ಅಲ್ವಾ, ಅಷ್ಟೇ. ಓಕೆ. ಆಮೇಲೆ ಇದು ಕ್ಲಿಯರ್ ಕ್ವಾರ್ಟ್ಸ್ ಅಂತ. ಆ್ಯಂಡ್ ಇದು ಇನ್ನೊಂದೇನು ಅಂತಂದರೆ, ಇದು ಇವಾಗ ಬೇರೆ ಈ ಕ್ರಿಸ್ಟಲ್ಸ್ ಇದೆ ನೋಡಿ, ಅದ್ರದ್ದು ಎನರ್ಜಿನ ಆ್ಯಂಪ್ಲಿಫೈ ಮಾಡ್ತಾ ಹೋಗುತ್ತೆ. ಅಂದರೆ ಇನ್ಕ್ರೀಸ್, ಜಾಸ್ತಿ ಮಾಡ್ತಾ ಹೋಗುತ್ತೆ, 10 ಟೈಮ್ಸ್ ಜಾಸ್ತಿ ಮಾಡ್ತಾ ಹೋಗುತ್ತೆ ಇದು. ಅದಕ್ಕೆ ಇದ್ರ ಜೊತೆಗೆ ಇದನ್ನು ಹಾಕೋದು. ನಿಮಗೆ ಇವಾಗ ಮನಿ ವೆಲ್ತ್ ಬರ್ತಿದೆ ಅಂತಂದರೆ ಅದು 10 ಪಟ್ಟು ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ನಿಮ್ಗೊಂದು ಎನರ್ಜಿ ಬರ್ತಾ ಇದೆ, ನಾನು ಮಾಡೇ ಮಾಡ್ತೀನಿ, ನಂಗೆ ಆಗತ್ತೆ ಅನ್ನೋ ಥರ ಒಂದು ಬೂಸ್ಟ್ ಆಗ್ತಾ ಇದೆ ನಿಮ್ಮ ಎನರ್ಜಿಲಿ ಅಂತಂದರೆ ಅದು 10 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಆ ಥರ ಅದಕ್ಕೆ ಆಗಬೇಕು ಆ ಥರ ಅಂತ ಇದನ್ನು ಹಾಕಿರೋದು, ಆಯಿತಾ. ಸೊ ಈ ಥರ ಇದೆ ಇದು ಬ್ರೇಸ್ಲೆಟು. ನಿಮಗೇನು ಇವಾಗ ಒಂದು ಹಣಕಾಸು, ಆಯಿತಾ, ಯಾವಾಗಲೂ ಒಂದು ಸ್ಥಿರತೆ ಇರಬೇಕು, ಸ್ಟೆಬಿಲಿಟಿ ಇರಬೇಕು ಲೈಫಲ್ಲಿ ಅಲ್ವಾ. ಜೊತೆಗೆ ವ್ಯವಹಾರ ಅಂತ ಏನಾದ್ರು ಮಾಡ್ತಾಯಿದ್ದೀರಾ ಅಥವಾ ಅದು ಯಶಸ್ಸು ಇರಬೇಕು, ವಿಕ್ಟ್ರಿ, ಸಕ್ಸಸ್ ಬರ್ತಾ ಹೋಗಬೇಕು ಯಾವಾಗಲೂ. ಅದು ಖಂಡಿತ ಆಗುತ್ತೆ. ತುಂಬ ಸಾಲ ಬಾಧೆ ಆಗಿಬಿಟ್ಟಿದೆ, ತುಂಬ ತೊಂದರೆ ಆಗ್ತಾಯಿದೆ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಅಥವಾ ಸಾಲ ಕೊಟ್ಟುಬಿಟ್ಟಿದ್ದೀನಿ ವಾಪಸ್ ಬರ್ತಾ ಇಲ್ಲ ಸಾಲ ಅಂತ ತುಂಬ ತೊಂದರೆ ಪಡ್ತಾ ಇದ್ದೀರಾ, ಖಂಡಿತ ಒಂದು ತೊಗೊಂಡು ಹಾಕ್ಕೊಂಡು ನೋಡಿ, ನಿಮಗೇ ಗೊತ್ತಾಗುತ್ತೆ ಚೇಂಜಸ್ ಯಾವ ಥರ ಆಗುತ್ತೆ ಅಂತ. ಓಕೆನಾ. ಮತ್ತು ನಕಾರಾತ್ಮಕತೆಯಿಂದನೂ ಅಂದರೆ ಒಂದು ಆ ಶಕ್ತಿಯಿಂದನೂ ಒಂದು ರಕ್ಷಣೆ ಸಿಗುತ್ತೆ. ಅಂದರೆ ನೀವು ಈಗ ಬೇಡದ ಕಡೆ ನೀವು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ, ಓಕೆನಾ, ಅಥವಾ ಇವಾಗ ಪ್ರಾಫಿಟ್ಟೇ ಸಿಗಲ್ಲ, ಅದರಲ್ಲಿ ಲಾಭನೇ ಇಲ್ಲ ಅಂತ ಕಡೆ ನೀವೇನೋ ಒಂದು ದುಡ್ಡು ಹಾಕ್ಬಿಟ್ಟಿದ್ದೀರಾ. ಸೊ ಆ ಥರ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಸೊ ಅದರಿಂದ ಎಲ್ಲ ನಿಮಗೆ ತಡೆ ಆಗ್ತಾ ಹೋಗುತ್ತೆ ಇದು. ಅಂದರೆ ಅದು ಕರೆಕ್ಟ್ ಇದೆಯೋ ಇಲ್ವೋ, ಲಾಭ ಆಗುತ್ತಾ ಇಲ್ವಾ ನಿಮಗೆ ಅನ್ನೋ ಥರ. ಸೊ ಅದು ಹೆಲ್ಪ್ ಆಗುತ್ತಾ ನಿಮಗೆ, ಸಹಾಯ ಆಗುತ್ತಾ ಆಗಲ್ವಾ ಅನ್ನೋ ಥರ ಒಂದು ಅಲ್ಲೇ ತಡೆ ಆಗ್ತಾ ಹೋಗ್ಬಿಡುತ್ತೆ. ಇದೆಲ್ಲ ನಿಜಾನೇ, ಇದು ಸುಮ್ಮನೆ ನಾನು ಹೇಳ್ತಾ ಇರೋದಲ್ಲ. ಈ ಥರ ಭಗವಂತನ ಆಶೀರ್ವಾದದಿಂದ ಪ್ರೇ ಮಾಡಿರೋದು, ಅಷ್ಟು 9 ದಿನ ಸತತವಾಗಿ ಇನ್ವೋಕ್ ಮಾಡಿ ಎಲ್ಲ ಗಾಡೆಸ್, ಏಂಜಲ್ಸ್, ಆರ್ಕೇಂಜಲ್ಸ್, ಡಿವೈನ್, ನೀವು ಯಾರ ಹೆಸರು ಹೇಳ್ತೀರಾ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವರನ್ನು ಇನ್ವೋಕ್ ಮಾಡಿ, ಓಕೆನಾ. ಅಫ್ಕೋರ್ಸ್ ಅಲ್ಲ, ಯಾರನ್ನು ತೊಗೊಳ್ತೀರಾ ಅಥವಾ ಹೇಳಿ, ಆಯಿತಾ. ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಖಂಡಿತ ಅವರ ಆಶೀರ್ವಾದದಿಂದ, ಆಯಿತಾ. ಇದು ಸ್ಟೋರ್ಸ್ ಕೂಡ ಓಪನ್ ಆಗಿರೋದು, ಜೊತೆಗೆ ಡೆಫಿನೆಟ್ಲಿ, ಆಯಿತಾ. ಆ್ಯಂಡ್ ನೋಡಿ, ನೀವೇ ಒಂದು ಸಲ ಪರ್ಚೇಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಚೇಂಜಸ್ ಬರುತ್ತೆ ಲೈಫಲ್ಲಿ ಅಂತ. ಮತ್ತು ಬೇರೆದು ಈಗ ಇದು ಧನ್ಯೋಗ್ ಬ್ರೇಸ್ಲೆಟ್ ಅಂತ ಇದು. ಸೊ ಇದ್ರ ಬಗ್ಗೆ ಹೇಳಿದ್ದೀನಿ ಇವಾಗ. ಮತ್ತು ಬೇರೆ ವಿಡಿಯೋ ತೊಗೊಬರ್ತೀನಿ. ಸೊ ಅದರಲ್ಲಿ ಬೇರೆ ಎಲ್ಲ ಯಾವುದೆಲ್ಲ ಬ್ರೇಸ್ಲೆಟ್ಸ್ ಇದೆ, ಸೊ ಅದರಿಂದ ಏನು ಲಾಭ ಏನು ಅಂತಲೂ ಹೇಳ್ತಾ ಹೋಗ್ತೀನಿ. ನಿಮಗೆ ದುಡ್ಡು ಅದು ಎಷ್ಟು ಅಮೌಂಟ್ ಎಷ್ಟಾಗುತ್ತೆ ಅಂತೆಲ್ಲ ಕೇಳಬೇಕಂತಂದರೆ ಹೇಳಬೇಕು ಅಂದರೆ ನೀವು ಜಸ್ಟ್ ಒಂದು ಮೆಸೇಜ್ ಹಾಕಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಸೊ ಇದ್ರ ಬಗ್ಗೆ ನಾನು ಎಷ್ಟು ದುಡ್ಡಾಗುತ್ತೆ ಏನು ಅಂತ ಖಂಡಿತ ಹೇಳ್ತೀನಿ, ಓಕೆನಾ. ಸೊ ನೀವು, ಏಕೆಂದರೆ ನೀವು ಸ್ಟೋರ್ಸ್ಗೆ ಹೋದ್ರೂ ಅದೇ ದುಡ್ಡು ಇರುತ್ತೆ. ಸ್ಟೋರ್ಸಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ನೋಡೋಕ್ಕೆ ಬರ್ತಿಲ್ಲ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ, ಓಕೆನಾ. ಸ್ಟೋರ್ಸಲ್ಲಿ ಗೊತ್ತಾಗ್ತಾ ಇದೆ ಅಂತಂದರೆ ನಿಮ್ಗೆ ಇದ್ರದ್ದು ಲಾಭ ಏನು ಗೊತ್ತಿರಲಿಲ್ಲ ಅಂತಂದರೆ, ಇವಾಗ ತೊಗೊಳ್ಬೇಕು ಅಂತ ಅನ್ನಿಸ್ತಿದೆ ಅಂದರೆ ಖಂಡಿತ ಹೋಗಿ ಸ್ಟೋರ್ಸಲ್ಲಿ ಚೆಕ್ ಮಾಡಿ. ಬಿಕಾಸ್ ತುಂಬ ಕಮ್ಮಿ ಇದೆ ಸ್ಟಾಕ್ ಎಲ್ಲ, ಆಯಿತಾ. ಏಕೆಂದರೆ ಇದು ಎನರ್ಜೈಸ್ ಮಾಡಿ ಇಟ್ಟಿರೋದು ತುಂಬ ಕಮ್ಮಿ ಇದೆ. ಆ್ಯಂಡ್ ಮತ್ತು ಅದೇ ಹೇಳಿದ್ನಲ್ಲ, ಕ್ಲಿಯರ್ ಆಯಿತು ಅಂದ ತಕ್ಷಣ ಮತ್ತೆ
ಎನರ್ಜೈಸ್ ಮಾಡಿ ಹಾಕೋದಕ್ಕೆ ಇನ್ನೊಂದು 10 ಡೇಸ್ 12 ಡೇಸ್ ಆ ಥರ ಆಗೇ ಆಗುತ್ತೆ. ಮತ್ತು ನಿಮಗೆ ಶಿಪ್ಮೆಂಟ್ ಆಗಬೇಕು ಎಲ್ಲ ಸ್ವಲ್ಪ ಅದು ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಇವಾಗ ಎಷ್ಟಿದೆ ಇವಾಗ ಅಷ್ಟರೊಳಗೆ ತೊಗೊಳ್ಳಿ, ಪರ್ಚೇಸ್ ಮಾಡಿ. ಆದಷ್ಟು ಬೇಗ ನೀವು ನಿಮ್ಮ ತೊಂದರೆಗಳಿಂದ, ಆರ್ಥಿಕ ತೊಂದರೆಗಳಿರ್ಬೋದು ಅಥವಾ ನಿಮಗೆ ಹಣಕಾಸಿನ ತೊಂದರೆ ಏನೆಲ್ಲ ನಡೀತಾ ಇದೆ ಎಲ್ಲದರಿಂದ ಮುಕ್ತಿ ಸಿಗಲಿ, ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಆಗಲಿ ಅಂತ ಖಂಡಿತ ಕೇಳ್ಕೊತೀನಿ. ಖಂಡಿತ ಬೈ ಮಾಡಿ, ಓಕೆನಾ? ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ನಂದು ಫೋನ್ ನಂಬರ್ 9980000552 ಅಂತ, ಓಕೆನಾ? ಇದು ಧನಿಯೋಗ್ ಬ್ರೇಸ್ಲೆಟ್ ಅಂತ, ಖಂಡಿತ ಬೈ ಮಾಡಿ, ಓಕೆನಾ? ಏನಾದರೂ ಅಮೌಂಟ್ ವಿಷಯ ಏನಾದರೂ ಗೊತ್ತಾಗಬೇಕು ಅಂತಂದರೆ ಮೆಸೇಜ್ ಮಾಡಿ ಹೇಳ್ತೀನಿ, ಆಯಿತಾ? ಸ್ಟೋರ್ಸ್ಗೆ ಹೋಗಿ ನಿಮಗೆ ನೋಡೋಕ್ಕೆ ಗೊತ್ತಾಗುತ್ತೆ ಅಂದರೆ ಖಂಡಿತ ಸ್ಟೋರ್ಸಲ್ಲಿ ಚೆಕ್ ಮಾಡಿ ಸ್ಟೋರ್ಸಿಂದ ಬೈ ಮಾಡ್ಬೋದು, ಓಕೆ? ಸ್ಟಾಕ್ ನಿಜವಾಗ್ಲೂ ಕಮ್ಮಿ ಇದೆ, ಬೈ ಮಾಡಿ ಬೇಗ, ಲಾಭ ತೊಗೊಳ್ಳಿ, ಲಾಭ ಪಡ್ಕೊಳ್ಳಿ, ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.